ಅವೆಲ್ಲ ನಿರ್ನಾಮ ಆಗುವಂಥದ್ದು ಮಾಡಿದರು. ಅವ್ರು ಏನೂ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ಮತ್ತೆ ಉದ್ಯೋಗ ಕಡಿಮೆ ಆಗೋದು ಹೆಚ್ಚಾಗಲಿಲ್ಲ. ಒಂದು ಎರಡು ಕೊನೆಗೆ ಬಂದು ಶಿಕ್ಷಣದಲ್ಲೂ ಅದ ಪರಿಸ್ಥಿತಿ ಬಂತು. ಇವತ್ತು ನೀಟದಲ್ಲೇ ಕಳೆದ 2017 ನಂತರದಲ್ಲೇ ಎಷ್ಟು ಸಲ ಪೇಪರ್ ಲೀಕ್ಸ್ ಆದವು, ಏನೆಲ್ಲ ಆಯಿತು. ಅದು ನೀಟ್ ಅಂತ ಕಳೆದ 2-3-4 ವರ್ಷಗಳಿಂದ ನಡೀತು, ಮೇಲೆ ಆಗ್ತಾನೆ ಇದೆ. ಅದು ಯಾರು ಮಾಡಿದ್ರು ಅಂತಿಲ್ಲ, ಯಾರೋ ಒಬ್ಬರ ಕ್ಲರ್ಕ್ನೋ ಪ್ರೊಫೆಸರ್ನೋ ಬಲಿ ಮಾಡಿ ದಾಟ್ಕೊಂಡು ಹೋಗುವಂಥದ್ದು ನಡೀತು. 3 ಯಾರು ಮಾಡ್ತಾಯಿದ್ರು, ಹೆಂಗೆ ಬಂತು ಹೊರಗೆ ಅನ್ನುವಂಥ ಇನ್ನೂ ಹೊರಗೆ ಬಂದಿಲ್ಲ. CBSE 3 ಲ್ಯಾಂಗ್ವೇಜ್ ಸಿಸ್ಟಮ್ದು ಏನೋ ಮಾಡಿದ್ರು, ಅದರಲ್ಲಿ ಫೇಲ್ಯೂರ್ ಆದರು. ಅದು ಇವತ್ತು ಇದೆಲ್ಲ ಕಾರಣಗಳಿಂದಾಗಿ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು, ಜಿ ಅನ್ನುವಂಥ ಒಂದು ಹೊಸ ಚಿಂತನೆ ಜನ ಬೆಳೆದ್ಬಿಟ್ರು. ಇದೆಲ್ಲ ಕಾರಣಕರ್ತರು ಯಾರು? ಹೂ ಇಸ್ ದ ರೆಸ್ಪಾನ್ಸಿಬಲ್ ಆಫ್ ಅವರ್ ಡೆವಲಪ್ಮೆಂಟ್, ವಿಚ್ ಒನ್ ಹ್ಯಾವ್ ಡೆವಲಪ್ಡ್ ಹಿಯರ್? ಇದಕ್ಕೆಲ್ಲ ಕಾರಣಕರ್ತರು ಮೋದಿ ಮಾಡಿದ ತಪ್ಪುಗಳಿಂದಾಗಿ. ಇಂದಿರಾ ಗಾಂಧಿಯವರು ಮತ್ತೆ ತಪ್ಪು ಮಾಡಿ ಮೋದಿಯವರು ಬರೋದು ಅನುಕೂಲ ಮಾಡಿದರು. ಇವತ್ತು ಮೋದಿಯವರು ತಪ್ಪು ಮಾಡೋದ್ರಿಂದಾಗೆ, ಇವತ್ತು ಮಾಡಿದ್ದರಿಂದಾಗೆ ಈ 12 ವರ್ಷಗಳಲ್ಲೇ ಉದ್ಯೋಗ ಸೃಷ್ಟಿ ಇಲ್ಲ, ಬಡತನ ಹೆಚ್ಚಾಯಿತು. ನೀವೆಲ್ಲ ಹೇಳ್ತೀರ ಅದನ್ನು ಇಲ್ಲ. ಡೈಮೆನ್ಷನಲ್ ಪಾವರ್ಟಿ 25 ಕೋಟಿ ಜನರನ್ನ ಬಡವ್ರನ್ನ ಮೇಲೆ ಎತ್ತಿದ್ದು ನೀವು ಹೇಳ್ತಾ ಇದ್ದೀರಿ. ಅದಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ, ಹೇಳ್ತೀರಿ ಅಷ್ಟೇ. ಎಲ್ಲಿದಪ್ಪ ಡಾಕ್ಯುಮೆಂಟ್ಸ್? ಯಾರಿದ್ರು, ಏನಾಯಿತು ಅನ್ನುವಂಥದ್ದು. ಅದಕ್ಕೆ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಪ್ರೂವ್ಡ್ ಮಾಡಿರುತ್ತೆ ಏನೇನು ಮಾತಾಡ್ತೀರಿ. ಅದು ಯಾವ ಲೆಕ್ಕೋ ಏನೋ ಅಂತ ಹೋದಿಲ್ಲ. ಅದೆಲ್ಲ ಇರಲಿ. ಇವತ್ತೇನಾಗಿಬಿಟ್ಟದಪ್ಪ ಅಂದ್ರೆ ಇವೆಲ್ಲ ನೆಲೆಗಟ್ಟಲ್ಲ. ಇವತ್ತು ಕಾಂಗ್ರೆಸ್ ಐತೆ ಹೊಸರು ಪಡ್ಕೊಂಡಿದೆ. ಇವತ್ತು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಇದು ಭಾಳ ಮಹತ್ವದ ಇವತ್ತು. ಯಾಕಂದರೆ ಈ ಮಧ್ಯದಲ್ಲಿ ಬಂದಂಥ ಅನೇಕ ನಾಯಕರು ಬಂದೋದ್ರು. ಅದರಲ್ಲಿ ಚಂದ್ರಶೇಖರ್ ಅವರೊಬ್ಬರನ್ನು ಬಿಟ್ಟರೆ ಮಾಜಿ ಪ್ರಧಾನಿ ಕಾಂಗ್ರೆಸ್ ಆಯಿತು ಒಂದು ಕಡೆ ಕಾಂಗ್ರೆಸ್ನ ಮೋಸೋದಂಥ ಚಂದ್ರಶೇಖರ್ ಅವ್ರನ್ನ ಬಿಟ್ಟರೆ ಉಳಿದವರು ಯಾರು ಪಾದಯಾತ್ರೆ ಮಾಡಲಿಲ್ಲ, ದೇಶ ಸಮಸ್ಯೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಲಿಲ್ಲ. VP ಸಿಂಗ್ ಪ್ರಾಮಾಣಿಕರಿದ್ದರು, ಅವ್ರಿಗೂ ಆಡಳಿತ ಮಾಡಲಿಕ್ಕೆ ಆಗಲಿಲ್ಲ. ವಾಜಪೇಯಿ ಅವರು ಪ್ರಾಮಾಣಿಕರಿದ್ದರು, ಅವ್ರ ಬಗ್ಗೆ ಅಂತ ಆರೋಪಗಳಿಲ್ಲ. ಆದರೂ ಅವರಿಂದ ಸಹಿತ ಏನೋ ಈ ಸಮಸ್ಯೆ ಪರಿಹಾರ ಆಗಲಿಲ್ಲ, ಬಡತನಕ್ಕೆ ಹೋಗಲಿಲ್ಲ, ಮತ್ತೇನೂ ಆಗಲಿಲ್ಲ, ಬಡತನ ಕಿತ್ತು ಹೋಗಲಿಲ್ಲ. ಅದೇ ಕಾಲ ಶಿಕ್ಷಣ ಎಲ್ಲರೂ ಸಮಾನವಾಗಿ ಸಿಗಲಿಲ್ಲ. ಶಿಕ್ಷಣ ಖಾಸಗೀಕರಣ ಮಾಡಿ ಎಲ್ಲ ಕಾಂಗ್ರೆಸ್ ಮಾಡಲಿ ಯಾರು ಮಾಡಲಿ, ಕಾಂಗ್ರೆಸ್ ಮಾಡಿ ತೆಗಿಬೇಕಾಗಿತ್ತಲ್ಲ ಇವರು. ಮೋದಿಯವ್ರು ಬಂದ ತಕ್ಷಣ ಶಿಕ್ಷಣಕ್ಕೆ 20% ಅದು ತೆಗೆದಿರಬೇಕಾಗಿತ್ತು, ಮಾಡಲಿಲ್ಲ. ಕಾಂಗ್ರೆಸ್ಸಿನ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟರು. ಹೀಗಾಗಿ ಇವತ್ತು ಇಡೀ ದೇಶದ ಬಡತನ ಹೆಚ್ಚಾಗ್ಯದ, ನಿರುದ್ಯೋಗ ಹೆಚ್ಚಾಗ್ಯದ, ಎಲ್ಲ ಸಮಸ್ಯೆಗಳು ಉಲ್ಬಣಾವಸ್ಥೆಗೆ ಬಂದು ನಿಂತಿದ್ದಾವೆ. ಇಂಥ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ತನ್ನ ಏನಪ್ಪ ಅಂತ ತಪ್ಪು